ಎಲ್ಲರಿಗೂ ನಮಸ್ತೆ. 7th ಪೇ ಕಮಿಷನ್ ಸರ್ಕಾರಿ ನೌಕರರಿಗೆ ಮತ್ತೊಂದು ಗುಡ್ ನ್ಯೂಸ್. ನಾನು ಆಲ್ರೆಡಿ ನನ್ನ ತಮ್ಲೈನಲ್ಲಿ ನೋಡಿರ್ತೀರ, ನಿಮಗೆ 200 ಇಂದ 500ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಏನು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ. ಮೆಡಿಕಲ್ ಅಲೋವೆನ್ಸಸ್. ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯಂತೆ ಕರ್ನಾಟಕ ಸರ್ಕಾರ ಕೆ ಸುಧಾಕರ್ ನೇತೃತ್ವದ ರಾಜ್ಯ 7ನೇ ವೇತನ ಆಯೋಗ ಒಂದು ಶಿಫಾರಸ್ಗೆ ಒಪ್ಪಿಗೆ ನೀಡಿದೆ. ಆಗಸ್ಟ್ ತಿಂಗಳಿನಿಂದಲೇ ಜಾರಿಗೆ ಬರುವಂತೆ ಈ ಸರ್ಕಾರಿ ನೌಕರರ ವೇತನ ಭತ್ಯೆ ಹೆಚ್ಚಾಗಲಿದೆ ಅಂತ ಆ ಒಂದು ಸಿಹಿ ಸುದ್ದಿ ಬಂದಿದೆ. ಈ ಕುರಿತು ಕರ್ನಾಟಕ ರಾಜ್ಯಪಾಲ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಉಮಾ ಕೆ ಸರ್ಕಾರದ ಜಂಟಿ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದ್ದಾರೆ. ಏನಂದರೆ, ರಾಜ್ಯ ಸರ್ಕಾರ ನೀತಿ ನಿರ್ಣಯದಂತೆ ದಿನಾಂಕ 5/9/2020 ಸರ್ಕಾರಿ ಆದೇಶ ನಗದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಏನಿದೆ KSS ಅನುಷ್ಠಾನಗೊಳಿಸಲು ಆದೇಶ ಹೊರಡಿಸಲಾಗಿದೆ. ಅದರಂತೆ ಸರ್ಕಾರದ ನೀತಿಯಲ್ಲಿ ವಿವರಿಸಿದಂತೆ ಸದರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಮಾರ್ಗಸೂಚಿಗಳನ್ನು ಸಹ ಹೊರಡಿಸಿದ್ದಾರೆ. ದಿನಾಂಕ 22/7/2024 ಸರ್ಕಾರಿ ಆದೇಶದಲ್ಲಿ ವೇತನ ಶ್ರೇಣಿಗಳ ಮತ್ತು ವೇತನಕ್ಕೆ ಹೊಂದಿಕೊಂಡಿರುವ ನಿರ್ದಿಷ್ಟ ಭತ್ಯೆಗಳಂದರೆ ಅಲೋವೆನ್ಸಸ್ ಪರಿಷ್ಕರಣೆ ಮತ್ತು ಪಿಂಚಣಿ ಪರಿಷ್ಕರಣೆ ಕುರಿತು 7ನೇ ವೇತನ ಆಯೋಗ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಿರುತ್ತೆ. ಅದರಲ್ಲಿ ದಿನಾಂಕ 23/8/2024 ಸರ್ಕಾರಿ ಆದೇಶದಲ್ಲಿ ಪರಿಷ್ಕೃತ ವೇತನ ಶ್ರೇಣಿ ಅನುಷ್ಠಾನಗೊಳಿಸುವಂತೆ ಆದೇಶಗಳನ್ನು ಹೊರಡಿಸಲಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ರಾಜ್ಯ ಸರ್ಕಾರಿ ನೌಕರರು ಏನಿದ್ದಾರೆ ಅವರಿಗೆ ಲಭ್ಯವಿರುವ ವೈದ್ಯಕೀಯ ಭತ್ಯೆ ದರಗಳ ಪರಿಷ್ಕರಣೆ ಕುರಿತು 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಸರ್ಕಾರ ಅಂಗೀಕರಿಸಿರುತ್ತದೆ. ಅದರಂತೆ ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. ಸರ್ಕಾರದ ಆದೇಶ ಏನು ಹಾಗಾದರೆ, ಗ್ರೂಪ್ ಸಿ ಗ್ರೂಪ್ ಡಿ ನೌಕರರು ಏನಿದ್ದಾರೆ ಆ ಒಂದು ಇದರಲ್ಲಿ ಕೆಲಸ ಮಾಡೋರು ಅವ್ರಿಗೆ ಅಂದರೆ ಮಾಸಿಕ ರು200ಗಳಿಂದ ವೈದ್ಯಕೀಯ ಭತ್ಯೆ ಏನಿತ್ತು ಅದನ್ನು ಮಾಸಿಕ ತಿಂಗಳಿಗೆ 200 ರೂಪಾಯಿಂದ ತಿಂಗಳಿಗೆ 500 ರೂಗಳಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಅದು ಆಗಸ್ಟ್ 1 2024 ಆಗಸ್ಟ್ 1 ಈ ಯೋಜನೆ ಜಾರಿಗೆ ಬರುವಂತೆ ಸರ್ಕಾರ ಒಂದು ಹೇಳಿದ್ದಾರೆ. ಓಕೆನಾ, ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನಗದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ KSS ಸೌಲಭ್ಯ ಅನುಷ್ಠಾನಗೊಳ್ಳುವವರು ಈ ವೈದ್ಯಕೀಯ ಸೌಲಭ್ಯವು ಸಹ ಲಭ್ಯವಿರುತ್ತೆ ಅಂತ ತಿಳಿಸಿದ್ದಾರೆ. ಸೊ ನಿಮಗೆ ಇವಾಗ ಮೆಡಿಕಲ್ ಅಲೋವೆನ್ಸಸ್ಸು 200 ರೂಪಾಯಿಂದ 500ಕ್ಕೆ ಜಾಸ್ತಿ ಮಾಡಿದ್ದಾರೆ. ಅದು 7ನೇ ವೇತನ ಆಯೋಗದಲ್ಲಿ ಒಂದು ಶಿಫಾರಸು ಮಾಡಿರೋದ್ರಿಂದ. ನಗದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನಗೊಳ್ಳುವವರೆಗೂ ಈ ವೈದ್ಯಕೀಯ ಸೌಲಭ್ಯ ಲಭ್ಯವಿರುತ್ತೆ ಅಂತ ಕೂಡ ಆದೇಶದಲ್ಲಿ ತಿಳಿಸಿದ್ದಾರೆ. ಓಕೆನಾ, ಸೊ ಅದು ಒಂದು ಅನುಷ್ಠಾನಗೊಳ್ಳುವವರೆಗೂ ಈ ಒಂದು ಯೋಜನೆ ಕಂಟಿನ್ಯೂ ಆಗುತ್ತೆ ಅಂತ ತಿಳಿಸಿದ್ದಾರೆ. ನಗದು ರಹಿತ ವೈದ್ಯಕೀಯ ಸೌಲಭ್ಯ ಯೋಜನೆ ಅನುಷ್ಠಾನಗೊಂಡ ನಂತರ ವೈದ್ಯಕೀಯ ಭತ್ಯೆಯು ಅಂದರೆ ಮೆಡಿಕಲ್ ಅಲೋವೆನ್ಸಸ್ ಏನಿದೆ ಅದು ಈ ಮಂಜೂರಾತಿಯ ಈ ಆದೇಶದಲ್ಲಿ ಜಾರಿಯಲ್ಲಿರುವುದು ಕೊನೆಗೊಳ್ಳುತ್ತದೆ. ಇದನ್ನು ಕೊನೆ ಮಾಡ್ತಾರೆ. ನಗದು ರಹಿತ ಏನಿದೆ ಆ ಯೋಜನೆ ಯಾವುದೇ ಸರ್ಕಾರಿ ನೌಕರರು ಈ ಸೌಲಭ್ಯ ಪಡೆಯಲು ಅರ್ಹನಿರುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಭತ್ಯೆಯನ್ನು ಕ್ರಮಬದ್ಧಗೊಳಿಸಲು ವಿಧಿಸಿರುವ ಇತರೆ ಷರತ್ತುಗಳನ್ನು ಮುಂದುವರಿಸಲು ಅನ್ವಯ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ನಾನು ನೋಟಿಫಿಕೇಶನ್ ತೋರಿಸ್ತೀನಿ ನಿಮಗೆ. ಇಲ್ಲಿ ರಿಲೀಸ್ ಮಾಡಿದ್ದಾರೆ ನೋಡಿ, ನೋಟಿಫಿಕೇಶನ್ ಕೂಡ ನಾವು ಚೆಕ್ ಮಾಡ್ಬೋದು. ಪ್ರೆಸಿಡೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ನೋಡಿ, ಮೆಡಿಕಲ್ ಅಲೋವೆನ್ಸಸ್ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದೆ ನೋಡಿ, ಗೌರ್ಮೆಂಟ್ ಆರ್ಡರ್. ಓಕೆನಾ, ಬ್ಯಾಂಗ್ಳೂರ್ ಡೇಟೆಡ್ 27th August 2024. ಗೌರ್ಮೆಂಟ್ ಆರ್ ಪ್ಲೀಸ್ ಎನ್ಹಾನ್ಸ್ ಟು ರೇಟ್ಸ್ ಆಫ್ ಮೆಡಿಕಲ್ ಅಲೋವೆನ್ಸಸ್ ಅಡ್ಮಿಸಿಬಲ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ವರ್ಕಿಂಗ್ ಇನ್ ಗ್ರೂಪ್ ಸಿ ಆ್ಯಂಡ್ ಡಿ. ಓಕೆನಾ, ಏನಿದ್ದಾರೆ ಅವರಿಗೆ ಎಕ್ಸಿಸ್ಟಿಂಗ್ 200 rupees per month to 500 per month ವಿತ್ ಎಫೆಕ್ಟ್ ಫ್ರಮ್ 1st August 2024 ಅಂತ ಹೇಳಿದ್ದಾರೆ. ಓಕೆನಾ, ಸೊ ನೀವು ನೋಡ್ಬೋದು ಇಲ್ಲಿ ಬೈ ಆರ್ಡರ್ ಈಸ್ ನೇಮ್ ಆಫ್ ದ ಗವರ್ನರ್ ಆಫ್ ಕರ್ನಾಟಕ ಉಮಾಕೆ ಜಾಯಿಂಟ್ ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಓಕೆನಾ, ಸೊ ಗೆಜೆಟೆಡ್ ಸೈನ್ ಕೂಡ ಆಗಿದೆ. ಇದು ಒಂದು ನೋಟಿಫಿಕೇಶನ್. ಈ ಕಂಪ್ಲೀಟ್ ನಾನು ನೋಟಿಫಿಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡಿ ಲಿಂಕ್, ಅಥವಾ finance.karnataka.gov.in ಹೋದ್ರೂ ಸಹ ಇದು ಒಂದು ನಿಮಗೆ ಇದು ಏನಿದೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆನಾ, ಇಲ್ಲಿ ಏನಂದರೆ ನಿಮಗೆ ಮೆಡಿಕಲ್ ಅಲೋವೆನ್ಸಸ್ 200 ಇಂದ 500 ರೂಪೀಸ್ಗೆ ಜಾಸ್ತಿ ಮಾಡಿದ್ದಾರೆ. ಅದು 7th ಪೇ ಕಮಿಷನಲ್ಲಿ ಎಫೆಕ್ಟ್ ಫ್ರಮ್ 1st August 2024 ಅಂತ ಕೂಡ ಹೇಳಿದ್ದಾರೆ. ಓಕೆನಾ, ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.